ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ರಾಜ್ಯದ ಎಲ್ಲಾ ಜೈಲುಗಳು ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಕುಖ್ಯಾತಿಯನ್ನ ಪಡೆದುಕೊಂಡಿವೆ. ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಅವರನ್ನ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ನಂದಿನಿ, ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡ್ತಾ ಇರ್ತಕ್ಕಂತ ಫೋಟೋ ವೈರಲ್ ಆದ ನಂತರ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಆಡಳಿತಾತ್ಮಕವಾಗಿ. ಹಾಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗ್ತಾ ಇದೆ. ಬಹಳಷ್ಟು ಸಿಬ್ಬಂದಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತೆ ಅವರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅರೆಸ್ಟ್ ಆಗಿದ್ರು ಎಲ್ಲರನ್ನೂ ಸಹ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಸೂಚನೆ ಕೊಟ್ಟಿದ್ರು. ಕೊನೆಗೆ ನ್ಯಾಯಾಲಯದ ಅನುಮತಿಯನ್ನು ಪಡೆಯಬೇಕಾಗಿತ್ತು ಅಧಿಕಾರಿಗಳು. ಈಗ ನ್ಯಾಯಾಲಯ ಅನುಮತಿಯನ್ನು ಸಹ ಕೊಟ್ಟಿದೆ. ಹಾಗಾಗಿ ದರ್ಶನ್ ಅವರನ್ನ ಈಗ ಪರಪ್ಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಮುಂದಾಗಿದ್ದಾರೆ. ಈಗಾಗಲೇ ಬಹುಶಃ ಮೂವ್ಮೆಂಟ್ ಶುರುವಾಗಿರ್ಬೋದು, ಹೊರಟಿರ್ಬೋದು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಅವರನ್ನು ನೇರವಾಗಿ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿನಲ್ಲಿ ದರ್ಶನ್ ಅವರು ಇನ್ನು ಮುಂದೆ ಪರಪ್ಪನ ಅಗ್ರಹಾರದ ಬದಲು ಬಳ್ಳಾರಿನಲ್ಲಿ ಅವ್ರು ಇರ್ಬೇಕಾಗುತ್ತೆ. ಹಾಗಾಗಿ ಬಳ್ಳಾರಿ ಜೈಲಿಗೆ ಅವರು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನ ಬೇರೆ ಬೇರೆ ಯಾರು ಆರೋಪಿಗಳು ಬಂಧಿತರಾಗಿದ್ರು ಅವರನ್ನು ಸಹ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪವನ್, ರಾಘವೇಂದ್ರ, ನಂದೀಶ್ ಅವರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ, ಜಗದೀಶ್ ಮತ್ತೆ ಲಕ್ಷ್ಮಣ್ ಅವ್ರನ್ನ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಧನರಾಜ್ ಧಾರವಾಡಕ್ಕೆ ಶಿಫ್ಟ್ ಆಗ್ತಿದ್ದಾರೆ, ವಿನಯ್ ವಿಜಯಪುರಕ್ಕೆ, ನಾಗರಾಜ್ ಕಲಬುರಗಿಗೆ, ಪ್ರದೂಷ್ ಬೆಳಗಾವಿಗೆ. ಆದ್ರೆ ಪವಿತ್ರ ಗೌಡ ಮತ್ತೆ ಅನುಕುಮಾರ್ ಮತ್ತೆ ದೀಪಕ್ ಈ ಮೂವರು ಪರಪ್ಪನ ಅಗ್ರಹಾರದಲ್ಲೇ ಮುಂದುವರಿತಾರೆ. ಹಾಗಾಗಿ ಈಗಾಗಲೇ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಬಹಳ ಮುಂಚೆನೆ ತುಮಕೂರಿಗೆ ಶಿಫ್ಟ್ ಮಾಡಿದ್ರೆ. ಅದ್ರಲ್ಲಿ ಯಾರು ಅಂದ್ರೆ ರವಿ, ಕಾರ್ತಿಕ್, ನಿಖಿಲ್ ಮತ್ತೆ ಕೇಶವಮೂರ್ತಿ. ಇದೇ ಆರೋಪಕ್ಕೆ ಸಂಬಂಧಪಟ್ಟ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 4 ಜನನ್ನ ಜೂನ್ ತಿಂಗಳಲ್ಲೇ ಅವರನ್ನ ತುಮಕೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಇನ್ನುಳಿದ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತೀನಿ. ಹಾಗೆಯೇ ಬೇರೆ ಬೇರೆ ಆರೋಪಿಗಳನ್ನ ಸಹ ರಾಜ್ಯದ ಹಲವು ಜೈಲ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಜೈಲಿಗೆ ಎಷ್ಟು ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ, ಈ ಬಗ್ಗೆ ಏನಿದೆ ಮಾಹಿತಿ? ನಂದಿನಿ, ಶಿವಮೊಗ್ಗ ಜೈಲಿಗೆ ಜಗದೀಶ್ ಮತ್ತೆ ಲಕ್ಷ್ಮಣ್ ಇವರಿಬ್ಬರನ್ನ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಸೋಗಾನೆ ಬಳಿ ಇರ್ತಕ್ಕಂಥ ಕೇಂದ್ರ ಕಾರಾಗೃಹಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇಬ್ಬರು ಆರೋಪಿಗಳು ಇವರು ಸಹ ದರ್ಶನ್ ಅವರು ಸಿಲುಕಿರ್ತಕ್ಕಂಥ ಪವಿತ್ರಗೌಡ A1 ಆಗಿರ್ತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳವರು ಜಗದೀಶ್ ಮತ್ತೆ ಲಕ್ಷ್ಮಣ್. ಇವರನ್ನ ಶಿವಮೊಗ್ಗ ಜೈಲಿಗೆ ಯಾವುದೇ ಕ್ಷಣದಲ್ಲಿ ಕರ್ಕೊಂಡು ಬರ್ಬೋದು. ಹಾಗಾಗಿ ಶಿವಮೊಗ್ಗ ಜೈಲಿನಾದ್ಯಂತ ಕಟ್ಟೆಚ್ಚರನ್ನು ವಹಿಸಲಾಗಿದೆ. ಹಾಗಾಗಿ ಇಲ್ಲಿಗೆ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಗದೀಶ್ ಮತ್ತೆ ಲಕ್ಷ್ಮಣ್ ಇಬ್ಬರು ಆರೋಪಿಗಳು ಈಗ ಶಿವಮೊಗ್ಗ ಜೈಲಿಗೆ ಬರ್ತಾ ಇದ್ದಾರೆ ನಂದಿನಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.